ವೀಕ್ಷಕರೇ ನಮಸ್ತೆ. ಇವತ್ತಿನ ಎಪಿಸೋಡ್ ಬಗ್ಗೆ ಬಿಗ್ ಬಾಸ್ ನೀವು ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಇವತ್ತಿನ ಟಾಸ್ಕ್ ಅಂತೂ ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅಂತಾನೆ ನಾನು ಅಂತೀನಿ. ಏನಪ್ಪಾ ಅಂತಂದ್ರೆ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಟಾಸ್ಕ್ ಅಂತ ಕೊಡ್ತಾರೆ, ಅದೆಲ್ಲ ಓದ್ತಾರೆ. ಏನಾದ್ರು ಡೌಟ್ಸ್ಗಳಿದ್ರೆ ಹೋಗ್ಬಿಟ್ಟು ವಾಪಸ್ಸು ಬಿಗ್ ಬಾಸ್ಗೆ ಹೋಗಿ ಕೇಳ್ಬೋದು. ಏನಾದ್ರು ಡೌಟ್ಸ್ ಇದೆ ಅವರು ಕ್ಲಿಯರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಕ್ಯಾಪ್ಟನ್ ಯಾರಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು, ಉಸ್ತುವಾರಿ ಯಾರಿರ್ತಾರೆ ಅವ್ರು ಹೋಗ್ಬಿಟ್ಟು ಕ್ಲಿಯರ್ನ ಮಾಡ್ಕೋಬಹುದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇವ್ರಿಗೆ ಟಾಸ್ಕ್ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಯಾರನ್ನ ಬಿಟ್ಟಿರ್ತಾರೆ. ಈಗ ಏನೋ ಒಂದು ನೀರಿಂದ ಏನೋ ಕಾವೇರಿದೇನು ನೀರಿನ ಏನೋ ಬಿಡೋದಿತ್ತು. ನೀರು ಅಂದ್ರೆ ಯಾವ್ಯಾವ ಹೋಲ್ಗಳನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ರಾಶಿಕಾ ಅವ್ರು ಹೇಳ್ತಾರೋ ಆ ಹೋಲ್ಗಳನ್ನ ಮತ್ತೊಂದ್ಸಲಿ ವಾಪಸ್ ಮುಚ್ಚೋ ಹಾಗಿಲ್ಲ. ಬಟ್ ಇವ್ರು ಏನ್ ರಘು ಅವ್ರು ಏನ್ ಮಾಡ್ತಾ ಇದಾರೆ, ರಘು ಅವರು ಮತ್ತೆ ಚೈತ್ರ ಅವ್ರು ಏನ್ ಮಾಡ್ತಾರೆ, ಆ ಕಡೆ ಅವರು ಕಳಿಸಿರೋ ಪಂಪ್ಗಳನ್ನ ಏನು ಪ್ಲಾಸ್ಟಿಕ್ ಇರುತ್ತಲ್ಲ, ಪ್ಲಾಸ್ಟ್ ಮಾಡಕ್ಕೆ ಅವನ್ನ ಆ ಕಡೆ ಅವ್ರು ತಗೊಂಡ್ಬಿಟ್ಟು ಈ ಕಡೆ ಅವ್ರು ಹಾಕೊಳ್ತಾ ಇದಾರೆ. ಅದ್ಯಾವ ನ್ಯಾಯ ಅಂದ್ರೆ ಇವ್ರಿಗೆ ಟಾಸ್ಕೆ ಅರ್ಥ ಆಗ್ತಲ್ಲ. ಪಾಸ್ ಕೊಡ್ತಾರೆ, ಎಲ್ರೂ ಚೀರಾಡ್ತಾ ಇದಾರೆ, ಯಾರ್ದು ಏನು ಕೂಡ ಅರ್ಥನೇ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ರಾಶಿಕಾ ಅವ್ರಿಗಂತೂ ತಲೆ ಕೆಟ್ಟೋಗಿದೆ. ಈ ಕಡೆ ಇವರು ಚೈತ್ರ ಮಾತಾಡ್ತಾ ಇದಾರೆ, ಆ ಕಡೆ ಬಂದ್ರೆ ರಜತ್ ಮಾತಾಡ್ತಾ ಇದ್ದಾನೆ, ಅದೇ ರೀತಿ ಅಶ್ವಿನಿ ಮೇಡಮ್ ಮಾತಾಡ್ತಾ ಇದಾರೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ರೌಂಡ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ರಜತ್ ಅವ್ರದ್ದು ಏನಿರುತ್ತೆ ಅದು ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರಷ್ಟೇ, ಬಟ್ ಅನೌನ್ಸ್ ಮಾಡಿರಲ್ಲ. ಬಟ್ ರಜತ್ ಏನ್ ಅನ್ಕೋತಾನೆ ನಮ್ದು ಜಾಸ್ತಿ ಇದೆ, ಬಟ್ ಆಮೇಲೆ ಅವ್ರ ಮಾತು ಕೇಳ್ಬಿಟ್ಟು ನೀವು ಈ ರೀತಿ ಮಾತಾಡಿದ್ರಿ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾರೆ. ಬಟ್ ಅವ್ರು ಅನೌನ್ಸ್ ಮಾಡಿರಲ್ಲ, ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಕಾಣಿಸ್ತಾ ಇರೋ ಕಾರಣಕ್ಕೆ ಈ ಕಡೆ ಬಂದು ನೋಡಿದಾಗ ಅದು ಒಂದು ತಟಸ್ಥ ಇರಲ್ಲ, ಒಂದ್ ಸ್ವಲ್ಪ ವಾಲ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಎರಡು ಟೈ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಎರಡು ಕಡೆ ಟೈ ಆದಾಗ ನೆಕ್ಸ್ಟ್ ರೌಂಡ್ಗೆ ಇವ್ರಿಗೆ ಕೊಡ್ತಾರೆ. ಯಾರಿಗಪ್ಪ ಅಂದ್ರೆ ಧ್ರುವಂತು, ಅದೇ ರೀತಿ ನೆಕ್ಸ್ಟ್ ಬಂದ್ರೆ ರಕ್ಷಿತಾಗೆ ಕೊಡ್ತಾರೆ. ಇನ್ನೊಬ್ಬರನ್ನ ಯಾಡ್ ಮಾಡ್ಬೇಕು ಅಂತ ಕೊಟ್ಟಾಗ ಮಾಳು, ಅದೇ ರೀತಿ ಇವ್ರನ್ನ ಹೇಳ್ತಾರೆ, ಇಬ್ಬರನ್ನ ಹೇಳ್ತಾರೆ. ಅದರಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಇವ್ರಿಗೆ 4 ಹೋಲ್ನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಶಿಕಾ ಹೇಳ್ತಾರೆ. ಈ ಕಡೆ 4 ಆ ಕಡೆ 4 ಓಪನ್ ಮಾಡಬೇಕು ಡ್ರಮ್ ಇಂದ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ 4 ಓಪನ್ ಮಾಡಿದಾಗ ಬಟ್ ಆ 4 ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಅಂದ್ರೆ ಇವಾಗೇನು ಪ್ಯಾಚ್ ಇರುತ್ತಲ್ಲ ಅದನ್ನೇನು ಹಾಕೋದೇನೋ, ಅದು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅನ್ನೋ ಒಂದು ರೂಲ್ಸು ಕೂಡ ಗೊತ್ತಿಲ್ಲ ಅನ್ಕೊಳ್ತೀನಿ. ರಜತ್ ಹೇಳ್ತಾ ಇದ್ದಾರೆ, ರಜತ್ ಮತ್ತು ಸ್ಪಂದನ ಹೇಳ್ತಾ ಇದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಬಟ್ ಆದ್ರೂ ಅವ್ರು ಮುಚ್ತಾ ಇದ್ದಾರೆ. ನಮ್ಮಲ್ಲಿರುವಂತಹ ಏನೋದು ಹೋಲ್ಡ್ ಮಾಡುವಂಥದ್ದು ಏನಿರುತ್ತೆ ಅವ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಮುಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಅವ್ರು ಯಾರು ಕೇಳಕ್ ರೆಡಿನೇ ಇಲ್ಲ. ನಾವು ಮುಚ್ಕೋಬಹುದು, ಅದ್ ಮಾಡ್ಬೋದು, ಇದ್ ಮಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಫಸ್ಟ್ ಏನ್ ಹೇಳ್ತಾರೆ, ಓಕೆ ಅಂತಾರೆ. ಅವಾಗ ಏನು ಅಶ್ವಿನಿ ಮೇಡಮ್ ಅವ್ರು ಹಾಕ್ಬಾರ್ದು, ಬಟ್ ನಾವು ಹಾಕ್ಬೋದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಆಟನ. ಇವ್ರಿಗೆ ಏನು ಅಂದ್ರೆ ಈ ಸೀಸನ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಈ ಸೀಸನ್ ಅವ್ರಿಗೆ ಆಟ ಅರ್ಥನೇ ಆಗ್ತಾ ಇಲ್ಲ. ಅದರಲ್ಲಿ ಆಟ ಅರ್ಥ ಆಗುತ್ತೆ ಅಂತ ಬಂದ ಚೈತ್ರ ಅದೇ ರಜತ್ಗೂ ಕೂಡ ಆಟ ಅರ್ಥ ಮಾಡಕ್ಕೂ ಕೂಡ ಬಿಡ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಈಗ ಚೈತ್ರ ಅವ್ರದ್ದು ಯಾಕೋ ನನಗೆ ವರ್ಸ್ಟ್ ಅಂತ ಅನಿಸ್ತಾ ಇದೆ ಬರ್ತಾ ಬರ್ತಾ. ನಿನ್ನೆದ್ರಲ್ಲೂ ನೀವು ನೋಡಿರ್ಬೋದು, ಅಶ್ವಿನಿ ಅವ್ರ ಮೇಡಮ್ ಅವರು ಕೈ ಹಿಡಿಯಕ್ ಹೋದಾಗ ಕೈ ಪರಸ್ತಾ ಇದೆಯಾ, ಅದನ್ನ ಮಾಡ್ತಾ ಇದೆಯಾ, ಇದನ್ನ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಆ ಮಾತುಗಳನ್ನ ಆಡಿದ್ದು ಎಷ್ಟರ ಮಟ್ಟಿಗೆ ಸರಿ. ಯಾಕಂದ್ರೆ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಸ್ಟ್ರಾಂಗ್ ಇದ್ದಾರೆ, ಅಶ್ವಿನಿ ಮೇಡಮ್ ಸ್ಟ್ರಾಂಗ್ ಇದ್ದಾರೆ, ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ಬಟ್ ಬಿಡಿಸ್ಕೊಳಕ್ ಆಗ್ತಾ ಇಲ್ಲೋ ಕಾರಣಕ್ಕೆ ಅವರು ನನ್ನ ಚಿವುಟ್ತಾ ಇದ್ದಾರೆ, ಅದೇ ರೀತಿ ಗಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವ್ರಿಗೆ ಚೂಟಿದ್ದಾಗಿರ್ಬೋದು, ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಬಿಡು ಅಂತ ಹೇಳ್ಬಿಟ್ಟು ಹೊಡೆದಿರೋದಾಗಿರ್ಬೋದು. ಇದೆಲ್ಲ ನೋಡಿದಾಗ ಇಲ್ಲ ನನ್ಗೆ ಇದಕ್ಕೆ ನ್ಯಾಯ ಬೇಕು ಅನ್ನೋದಾಗಿರ್ಬೋದು. ಇವತ್ ಬೆಳಿಗ್ಗೆ ಹೋಗ್ಬಿಟ್ಟು ಸಾರಿ ಕೇಳಿದ್ರೆ ಬಿಡು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಈ ರೀತಿ ಮಾಡಿದಾಗ ಅಂದ್ರೆ ಟಾಸ್ಕ್ ನ ಆಡಕ್ಕಾಗದೆ ಸುಮ್ನೆ ಆಪಾದನೆಗಳನ್ನ ಮಾಡ್ತಾ ಇದ್ರೆ. ಇವತ್ತಿನ ಟಾಸ್ಕ್ ಅಂತೂ ವರ್ಸ್ಟ್ ಅಂದ್ರೆ ವರ್ಸ್ಟ್. ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ, ಏನು ಅರ್ಥ ಇಲ್ಲ. ಈಗ ಚೈತ್ರ ಮತ್ತೆ ಅಲ್ಲಿ ಯಾರಪ್ಪ ಅಂದ್ರೆ ಚೈತ್ರ ಅವ್ರು ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡ್ತಾ ಇದಾರೆ. ಈ ಈ ಟಾಸ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡ್ತಾ ಇದಾರೆ. ಅದೇ ರೀತಿ ಸುಮ್ಮನೆ ಕಿರ್ಚಾಡ್ತಾ ಇದಾರೆ. ಇದರಲ್ಲಿ ನನ್ಗೆ ರಜತ್ದು ಓಕೆ ಅನಿಸ್ತು, ರಜತ್ ಅರ್ಥ ಮಾಡ್ಕೊಂಡಿದ್ದಾರೆ, ಓಕೆ ಅನಿಸ್ತು. ಅಲ್ಲಿ ನೋಡೋದಾದ್ರೆ ಧ್ರುವಂತು ಮತ್ತೆ ರಕ್ಷಿತಾ ಏನು ಇದ್ರಲ್ಲಿದ್ದಾರೆ. ಓಕೆ, ಎಲ್ಲಿ ಅಂದ್ರೆ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇದಾರಲ್ಲ. ಓಕೆ, ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇರುವಾಗ ಅಲ್ಲಿ ಸಖತ್ತಾಗಿ ಕೌಂಟರ್ಗಳು ಬರ್ತಾ ಇದೆ. ಬಿಗ್ ಬಾಸ್ಗಳು ಹೇಳಿ ಮಾಡಿಸಿದಂತಹ ಒಂದು ಈ ಕಾಂಬಿನೇಷನ್ ಅಲ್ಲಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಮಾತಾಡ್ತಾ ಇದಾರೆ. ಅವ್ರೊಂದ್ ಮಾತಾಡಿದ್ರೆ ಇವ್ರೊಂದ್ ಮಾತಾಡ್ತಾರೆ, ಇವ್ರೊಂದ್ ಮಾತಾಡಿದ್ರೆ ಅವ್ರೊಂದ್ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ರಕ್ಷಿತಾದು ಒಂದ್ ರೀತಿ ನೋಡಕ್ ಹೋದ್ರೆ ರಕ್ಷಿತಾದು ಕೂಡ ಅಂದ್ರೆ ಅವಳ ಪ್ಲಾನಿಂಗ್ಗಳು ಸಖತ್ತಾಗಿದೆ.
ರಕ್ಷಿತಾ ಪ್ಲಾನಿಂಗ್ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರನ್ನ ಬಿಡಬೇಕು, ಯಾರನ್ನ ಸೋಲಿಸ್ಬೇಕು, ಯಾರನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ಗಿಂತ ಇವಳೇ ಪ್ಲಾನ್ ಮಾಡ್ತಾ ಇದ್ದಾಳೆ. ಬಟ್ ಧ್ರುವಂತ್ ಏನು ಅಂದ್ರೆ ಫೈಟ್ ಕೊಡ್ಸೋಣ, ಎಲ್ರಿಗೂ ಕೂಡ ಫೈಟ್ ಕೊಡ್ಸೋಣ. ಈ ಕಡೆ ಎಷ್ಟು ಜನ ಇರ್ತಾರೆ ಆ ಕಡೆನೂ ಸಮತ ಅದೇ ಸಮ ಇರಬೇಕು. ಒಂದ್ ಕಡೆ ಹೈ ಆಗೋದು, ಒಂದ್ ಕಡೆ ಲೋ ಆಗೋದು, ಆ ರೀತಿ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಧ್ರುವಂತ್ ಪ್ಲಾನು. ಅದು ಕೂಡ ಚೆನ್ನಾಗಿದೆ. ಯಾರು ಫೈಟ್ ಮಾಡಿ ಗೆಲ್ತಾರೆ ಗೆಲ್ದಿ ಅನ್ನೋದು ಧ್ರುವಂತ್ ಆಸೆ. ಬಟ್ ರಕ್ಷಿತದು ಯಾರು ಕಳಪೆ ಅಥವಾ ಯಾರು ಕಡಿಮೆ ಆಡ್ತಾ ಇದಾರೆ ಅವ್ರ ಮನೆಯಿಂದ ಹೋಗ್ಬೇಕು ಅನ್ನುವಂಥ ವಿಚಾರ ಸೀಕ್ರೆಟ್ ರೂಮ್ದು ಏನು ಆ ಕಾನ್ಸೆಪ್ಟ್ ಅಂತ ಇದ್ದಾರೆ ಚೆನ್ನಾಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಬ್ರು ಕೂಡ ಬೈಕೋತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ, ಎಲ್ಲ ಕೂಡ ಆಗ್ತಾ ಇದೆ. ಇವತ್ತಿನ ಆಟ ಅಂತೂ ವರ್ಸ್ಟ್ ಅನ್ನಿಸ್ತು. ಚೈತ್ರ ಬಗ್ಗೆ ಅಂತೂ ಯಪ್ಪ, ಚೈತ್ರ ಇಷ್ಟೊಂದಿಲ್ಲ ಇದು ಮಾಡ್ತಾರ, ಚೈತ್ರಾಗ ಆಟನೂ ಅರ್ಥ ಆಗ್ತಲ್ಲ, ಅದೇ ರೀತಿ ಅವ್ರು ಏನ್ ಮಾತಾಡ್ಬೇಕು ಅಂತಾನೂ ಕೂಡ ಗೊತ್ತಾಗ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನೇ ಅಪ್ಡೇಟ್ ಬಂದ್ರು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.